ಏನಕ್ಕ ಈ ಕಡೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಬಂದೆ ತಡಿ, ಅಲ್ಲಿಗೆ ಬಂದೆ. ಏನಿಲ್ಲ ಕಣಕ, ಆ ಕಡೆ ಪದ್ಮ ಅವರು ಗಿರ್ಜಾ ಎಲ್ಲ ಆ ಕಡೆ ಕೂತಾರೆ. ಬಾ ನೀನು ಕರೆಯೋಣ ಅಂತ ಬಂದೆ. ಬಾ ಅಲ್ಲಿ ಹೋಗಿ ಕೂತ್ಕೊಳ್ಳೋಣ ಬಾ. ಹೌದಾ, ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ರೇನು? ತಡೀರಿ ಬಂದೆ. ಗ್ಯಾಸ್ ಆಫ್ ಮಾಡ್ಬತ್ತೀನಿ ಇರಕ್ಕ ಒಂಚೂರು, ನೀನು ಹೋಗಿರೋ. ಹೌದಾ, ಸರಿ ಸರಿ. ಗ್ಯಾಸ್ ಆಫ್ ಮಾಡ್ಬಿಟ್ಟು ಬಾರವ. ತಡಿ, ಅದೇನೇನು ಮಾತಾಡ್ತಾರೆ ಅಂತ ಕೇಳ್ಕೊಬರೋಣ. ಅಕ್ಕೋ ಕರ್ದು ಬಂದ, ನಾವು ಅಕ್ಕನ ಕರ್ದು ಬಂದೇನಕ್ಕ. ಹ್ಞೂ ಕಣಮಿ ಕರ್ದು ಬಂದೆ. ಅದೇನೋ ಒಲೆ ಮೇಲೆ ಏನೋ ಇಟ್ಟಿದ್ದೀನಿ, ಆಫ್ ಮಾಡ್ಬತ್ತೀನಿ ಅಂತು. ಹಿಂದೆನೇ ಬರ್ತೈತೆ ತಡಿ. ನಾನೊಂಚೂರು ಏನೋ ಟ್ರೈ ಮಾಡಿದೆ ಅಕ್ಕ, ಅದೇನೋ ಗೊತ್ತಿಲ್ಲ. ಸುಯಿ ಅಂತ ಉದ್ದಕ್ಕಿದ್ದಾವೆ, ಶಾವಿಗೆ ಥರನೇ ಇದ್ದಾವೆ. ಅದೇನೋ ಗೊತ್ತಿಲ್ಲ. ನಮ್ಮ ಮಕ್ಳಿಗೆ ಕೇಳಿದ್ರು, ಅದೇನೋ 10 ರೂಪಾಯಿ ಪ್ಯಾಕೆಟಲ್ಲಿ ಬರ್ತತ್ತೆ, 5 ರೂಪಾಯಿದು 10 ರೂಪಾಯಿದು. ಅದು ಮಾಡಿದೆ, ನಿಮಗೂ ಹಸಿ ಕೊಡ್ತೀನಿ ನೋಡಕ್ಕ, ಹೆಂಗೈತೆ ತಿನ್ಬಿಟ್ಟು ಹೇಳ್ರಿ. ಓ ನಿನ್ ಮಕ್ಳು ಬಿಡಮ್ಮ, ಏನು ಎಲ್ಲ ಚೆನ್ನಾಗಿರೋವ ತಿನ್ನಿಬೇಕು ಅವ್ರಿಗೆ. ಒಂಚೂರು ಚೆನ್ನಾಗಿಲ್ಲ ಅಂದರೆ ಒಳಗೆ ಕಡೆ ಇಳಿಯೋದೇ ಇಲ್ಲ. ಹ್ಞೂ ಕಣಕ, ಏನು ಮಾಡೋಕ್ಕಾಗ್ತದೆ, ಮಕ್ಕಳಲ್ವಾ, ಅದಕ್ಕೆ ಮಾಡ್ಕೊ ಬಂದಿದೆ. ತಗೋಬತ್ತೀನಿ ತಡೀರಿ. ಏನು ಎಲ್ಲ ಮೀಟಿಂಗ್ ಕೂತ್ಕೊಂಡ್ಬಿಟ್ಟಿದ್ದೀರಾ? ಲೇಟ್ ಆಗೋಯ್ತು ಹಸಿ, ಬೇಜಾರು ಮಾಡ್ಕೋಬೇಡಿ. ಸರ್ಕ ಆ ಕಡೆ, ಹಾಗೆ ನಾನು ಕೂತ್ಕೋತೀನಕ್ಕ. ಅಯ್ಯ ಬಾರಕ್ಕ ಬಾ. ಮತ್ತೆ ಇನ್ನೇನು ಸಮಾಚಾರ? ಎಲ್ಲ ಏನು ಮಾಡ್ತಿದ್ದೀರಾ? ಏನೇನು ಮಾತಾಡ್ತಾ ಇದ್ರಕ್ಕ? ಏನಿಲ್ಲ ಕಣಮಿ, ಈಗ ಕೂತ್ಕೊಂಡಿವಿ ಎಲ್ಲರೂ. ಲಕ್ಷ್ಮಿ ಏನೋ ಇವಾಗ ಏನೋ ಅವ್ರ ಮಕ್ಳಿಗೆ ಕೇಳಿದ್ರಂತೆ, ಅದೇನೋ ಸುಯಿ ಅಂತ ಬರ್ತದಂತಲ್ಲವ, ಯಾರೇ ಉಳಿತಾರ ಅದು ಮಾಡೋಳಂತೆ. ಅದಕ್ಕೆ ನಿಮಗೂ ಹಸಿ ತತ್ತೀನಿ ಅಂತ ಹೋಗೋಳೆ ಅಷ್ಟೇ. ಮ್ಯಾಗಿನೇನಕ್ಕ? ಮ್ಯಾಗಿನಾ? ನಮ್ಗೆಲ್ ಗೊತ್ತೈತೆ ತಡಿ, ಅವಳು ಬಂದಾಗ ನೋಡ್ತೀನಿ ತಡಿ. ತಗೊಳ್ರಕ್ಕ, ತಗೊಳ್ರಿ. ಇದೆ ಅವಾಗ ಹೇಳ್ದಲ್ಲ, ಇದೆ ಇದೆ ಚೆನ್ನಾಯ್ತ ನೋಡಿ, ತಿನ್ನೋಡಿ ಹೇಳ್ರಿ. ಅಯ್ಯೋ ಇದೇನಕ್ಕ, ಇದು ನನ್ನ ಮೊಮ್ಮಕ್ಕಳು ತಿಂತಾರಕ್ಕ. ದಿನ ಬಾಂಬಾರ್ ಬೆಳಗ್ಗೆ ಹೊತ್ತು ಕೊಡ್ಬೇಕು ಅವ್ರಿಗೆ, ತಿಂಡಿ ಎಲ್ಲ ಹೋಗಲ್ಲ ಬೆಳಗ್ಗೆ ಹೊತ್ತು, ಇವೇ ಬೇಕಂತವ್ರಿಗೆ. ಒಂದ್ಸತಿ ತಿಂದಿದ್ದೆ ನಾನು, ನಂಗೇನೋ ಇಷ್ಟ ಆಗೇನಿಲ್ಲಪ್ಪ. ಮಕ್ಕೊಡ್ದಂಗೆ ಆಗ್ತದೆ, ಜಾಸ್ತಿ ತಿನ್ನಕ್ಕಾಗಲ್ಲ ಅದು. ಹೌದೌದು ನಿಜ. ತಿನ್ನೋಕ್ಕಾಗಲ್ಲ ಜಾಸ್ತಿ, ಮಕ್ಕೊಡ್ದಂಗೆ ಆಗ್ತದೆ ಅದು. ಅಯ್ಯೋ ಏನೋ ಬಿಡಕ್ಕ, ಮಕ್ಳ ಆಸೆ ಏನೋ ಮಾಡೋಳೆ ಪಾಪ ಲಕ್ಷ್ಮಿ. ಏನೋ ಆದರೆ ತಿನ್ನೋಣ, ಇಲ್ಲ ಅಂದರೆ ಬಿಡ್ರಿ, ಏನು ಮಾಡೋಕ್ಕಾಗ್ತೈತಿ. ಹೋಗ್ಲಿ ಬಿಡ್ರಕ್ಕ, ಇಷ್ಟ ಆದರೆ ತಿಂದ್ರಕ್ಕ, ಇಲ್ಲಾಂದರೆ ಬೇಡ್ರಕ್ಕ, ಏನು ಮಾಡೋಕ್ಕಾಗ್ತೈತೆ. ಮತ್ತೆ ಏನು ಸಮಾಚಾರ? ಏನು ಸುದ್ದಿ ಇಲ್ವಾ? ಲಕ್ಷ್ಮಿ ನಿಮ್ಗೆ ಗೊತ್ತಾ, ಮಂಜುಂದು ಎಂಗೇಜ್ಮೆಂಟ್ಗೆ ನನಗೂ ಸೀರೆ ಕೊಡ್ಸೋ ಕಣಮಿ. ನೋಡು ಅಕ್ಕ ಇಲ್ಲೇ ಕೂತೈತೆ ನೋಡು, ಅಕ್ಕನ ತಗೊಂಡೈತೆ, ನನಗೂ ಕೊಡ್ಸೈತೆ. ಅಯ್ಯೋ ಅದೇನು ಬಿಡು ರತ್ನಮ್ಮ, ಅದೇನು ಯಾವತ್ತಿದ್ರೂ ಕೊಡ್ಸೋದೇ ಅಲ್ವಾ, ಏನು ಅಜ್ಜಿ ಅಂತ ಕೊಡ್ಸೋನೆ. ಬಿಡು, ಖುಷಿ ಆಯ್ತಾ? ಕಣಕ್ಕ, ತುಂಬ ಖುಷಿ ಆಯ್ತು. ನನ್ನ ಮೊಮ್ಮಕ್ಕಳು ಹಿಂಗೆ ಕೊಡ್ತಾರ ಇಲ್ಲೋ, ಮಂಟ ಕೊಡ್ಸ್ತಾ. ಬಿಡಕ್ಕ, ಸಂತೋಷನಾ? ಬಿಡು ಅಕ್ಕ. ಅದೇನು ರೇಷನ್ ಕೊಡ್ತವ್ರಾ? ನಾನು ಅಂತೂ ತಿಂಗಳಿಗೆ ಬೆಟ್ಟೆ ಕೊಡಕ್ಕೆ ಹೋಗಿಲ್ಲಕ್ಕ. ಅದೇನೋ ಗೊತ್ತಿಲ್ಲ ಅಕ್ಕ, 2000 ಬಂದಿಲ್ಲ ಅಪ್ಪ ನನಗೆ. ನಿಮ್ಗೇನಾರು ಬಂದಿತ್ತು 2000? ಅಯ್ಯೋ ನಾನು 2000 ಬರ್ತತೆ, ಮಂಜುಂಗೆ ಏನಾರು ತಕ್ಕೊಡೋಣ ಅಂತಿದ್ದೆ, ಏನೋ ಬಂದಿಲ್ಲ. ಅಯ್ಯೋ ಅಕ್ಕ, ನಿಮ್ಮ ಎಲ್ಗವ್ರು ಗೊತ್ತಿಲ್ವಾ? ಇನ್ಮೇಲಿಂದ 5 kg ಅಕ್ಕಿ ಕೊಡ್ತಿದ್ರಲ್ಲಕ್ಕ, ಈಗ 10 kg ಕೊಡ್ತಾರಂತೆ. ಅದಕ್ಕೆ ಇವಾಗ ದುಡ್ಡು ಗೀಡು ಏನು ಕೊಡಲ್ವಂತೆ. ಅಯ್ಯಯ್ಯೋ, ನಾನಂತೂ ನಮ್ಮನೆ ನಡೆಸ್ತಿದ್ದಿದ್ದು 2000 ಕಣಪ್ಪ. ಈಗ ಬೇರೆ ಅದು ಬೇರೆ ಹೋಗೋಯ್ತಾ? ಏನೋ ಒಂಚೂರು ಮನೆ ಕರ್ಸಕ್ಕೆ ಆಗ್ತಿತ್ತು, ಏನು ಮಾಡೋಕ್ಕಾಗಲ್ಲ. ಇವಾಗ ಮತ್ತೆ ಮಕ್ಳು ಕಾಲೇ ಹಿಡಿಬೇಕು, ಕೊಡ್ರಪ್ಪ ಅಂತ. ಅವಕ್ಕೇನು ಹೇಳ್ತೀಯ ಬಾರಮ್ಮಿ. 100 ರೂಪಾಯಿ ಕೇಳಿದ್ರೆ ಏನೋ 1000 ರೂಪಾಯಿ ಕೇಳ್ದಂಗೆ ಆಡ್ತಾವ. ಏನೋ ನಮ್ಗೆ ಎಲ್ಲರಿಗೆ ಖರ್ಚಿಗೆ ಏನಾರ ಬೇಕಾಗ್ತದಪ್ಪ. ಒಂದು ದಿವಸನಾರ ಎಂದ್ಗಾರ ಅವ್ರು ಕೊಟ್ಟಾರೇನವ, ಬೇಕೇನವ ಅಂತ. ಏನು ಹುಡುಗರ ಏನೋ. ಹೋಗ್ಲಿ ಬಿಡು ರತ್ನಮ್ಮ, ನಿನ್ನ ಮಕ್ಕಳು ನೀನು ಕಡಿಪುಡಿ ಆಗ್ತಿ ಅಂತಲೇ ಕೊಡಲ್ಲ, ಅರ್ಧ ನಿಂದು ತಪ್ಪೈತಿ. ಸುಮ್ಕಿರಕ್ಕ, ಕಡಿಪುಡಿ ಇಲ್ಲದೆ ನಮ್ಗೆಲ್ಲಿ ಬದುಕೋಕ್ಕಾಗ್ತದೆ. ಕಡಿಪುಡಿ ಇಲ್ಲದೆ ಅಂದರೆ ನಾನು ಒಂದು ಹೊತ್ತು ಕಾಫಿ ಬೇಕಾದ್ರೆ ಬಿಟ್ಬಿಡ್ತೀನಕ್ಕ, ಕಡಿಪುಡಿ ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ಆಗಲ್ಲ ನೋಡು. ಈ ಹಾಕೊಂಡು ಅದೊಂದು ಗೊಳ್ಕಣಕ್ಕೂ ಬರೀ ಕಡಿಪುಡಿ, ಎಲ್ಲಡಿಕೆ, ಸುಣ್ಣ, ಅದು ಇದು ಅಂತ ಇರ್ತದೆ. ಹೋಗ್ಲಿ ಬಿಡ್ರಿ, ಏನು ಮಾಡೋಕ್ಕಾಗ್ತದೆ, ಅದೇ ಅಭ್ಯಾಸ ಆಗ್ಬಿಟ್ಟೈತಲ್ಲ. ಮತ್ತೆ ಇನ್ನೇನಕ್ಕ? ನಿಮ್ಮ ಮಕ್ಕಳೆಲ್ಲ ದೊಡ್ಡವ್ರು ಕಣಕ್ಕ, ನಮ್ಮ ಮಕ್ಳು ಇನ್ನೂ ಚಿಕ್ಕವರಂಗೆ ಆಡ್ತಾರೆ. ಅಯ್ಯೋ ಏನು ಮಕ್ಕಳೋ ಏನೋ. ಅದು ಬೇರೆ ಏನೋ ಪೇರೆಂಟ್ಸ್ ಮೀಟಿಂಗ್ ಅಂತ ಕಾಣಕ್ಕೋ, ಅಲ್ಲೇನೋ ಶನಿವಾರ ಹೋಗ್ಬೇಕಂತೆ. ಹೋಗ್ಬಿಟ್ಟು ಬರಬೇಕು ಹಸಿ. ಹೌದಾ? ನಿನ್ನ ಮಗ ಏನಾದ್ರು ಚೆನ್ನಾಗಿ ತೆಗ್ದಿಲ್ಲ ಅಂದರೆ ಮಾರ್ಕ್ಸು ನನ್ನ ಹತ್ರ ಕರ್ಕೊಬಂದೈತೆ. ಸರಿಗೆ ಬಿಡಬೇಕು, ಬರೀ ಆಟ ಆಡ್ತಾ ಇರ್ತಾನೆ. ಅವತ್ತು ಓಲಿ ಹಬ್ಬಿತ್ತೇನೇನವ, ನನಗೆ ಓಲಿ ಹಚ್ಚಕ್ಕೆ ಬಂದ್ಬಿಟ್ಟಿದ್ದ, ಬಣ್ಣ ಹಚ್ಚಕ್ಕೆ. ನನಗೆ ತಿಕ್ಲೆಲ್ಲ ಹಾಕ್ಬಿಟ್ಟಿತ್ತು, ಏನು ಸಿಕ್ತಾ ಹಂಗೆ ಬಳಿ ಕಳಿಸ್ದೆ. ಕಣಜ್ಜಿ ಹೇಳ್ತಾ ಇದ್ದ. ಅಕ್ಕ, ಇವ್ರ ಮಗ ಒಂದು ಸ್ವಲ್ಪ ಹೋಯ್ತು ಕಣಕ್ಕ ಅಷ್ಟೇ.
ಇವ್ರು ಮಾಡ್ಲ ಅಷ್ಟೇನೇನಿಲ್ಲ. ಆ ಹುಡುಗಿ ಚೆನ್ನಾಗಿ ಓದ್ಕೊಂತದ ಮನೇಲಿ. ಹ್ಞೂ ಹೌದೌದು, ಅದಂತೂ ನಿಜ. ಆಮೇಲೆ ನಿಮ್ಗೆ ಗೊತ್ತೇಂದ್ರಕ್ಕ, ಇವಳು ಶಿಲ್ಪ ಇಲ್ವಾ, ಅವ್ರ ಮಕ್ಕಳು ಬೀದಿಲೆಲ್ಲ ಹೊಡ್ಕೊಂಡು ಹೋಗ್ತಿದ್ರಂತೆ ಮಕ್ಳಿಗೆ. ಯಾಕೆ ಹಂಗೆ ಬೀದಿಲೆಲ್ಲ ಹೊಡಿತಾಳೆ ಅವ್ರ ಮಕ್ಳಿಗೆ? ಒಂಚೂರು ಹೇಳ್ರಕ್ಕ. ಅಯ್ಯೋ ಸುಮ್ ಕೂತ್ಕೊಳ್ಳಕ್ಕ, ಕಂಡವ್ರ ಮಕ್ಳು ವಿಷಯ ನಮಗೆ. ಅವ್ರ ಮಕ್ಳು ಅವ್ರಿಷ್ಟ, ಏನಾರ ಬಡ್ಕೊಳ್ಳಿ. ಈ ಅಕ್ಕ ಅದು ಏನು ಗೊತ್ತಾ, ಬಣ್ಣದ ಹಬ್ಬ ಐತಲ್ವೇನಕ್ಕ, ಆವಾಗ ಬಣ್ಣ ಎಲ್ಲ ಹಚ್ಕೊಬಂದ್ಬಿಟ್ಟಿದ್ದಂತೆ ಸ್ಕೂಲ್ ಯೂನಿಫಾರ್ಮ್ಗೆ, ಅದಕ್ಕೆ ಹೊಡೆದಿದ್ದವಳು. ಆದರೂ ಏನೋ ಬಿಡಪ್ಪ, ಮಕ್ಳು ಆಡೋ ವಯಸ್ಸಲ್ಲಿ ಆಡ್ತಾರೆ. ಹಿಂಗೆಲ್ಲ ಹೊಡಿಬಾರ್ದು ರೋಡಲ್ಲೆಲ್ಲ. ಏನೋ ಅವ್ರವ್ರ ಮಕ್ಕಳು ಅವ್ರವ್ರ ಇಷ್ಟ ಬಿಡ್ರಕ್ಕ. ಮತ್ತೆ ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡಿಕೊಂಡು ಬಂದಿದ್ದೀರಾ? ನಮ್ದು ಒಂಚೂರು ರಾತ್ರಿದ ಬಸ್ಸಾರು ಐತಕ್ಕ, ಅದನ್ನೇ ತಿನ್ಕೊಂತೀವಿ. ನಾನು ಈಗ ಮಾಡಿ ಬಂದೆ. ಏನದು ಉಪ್ಸಾರು ಮಾಡೀನಿ, ಉಪ್ಸಾರು ಮುದ್ದೆ. ಅಕ್ಕವು ನಂಗೆ ಭಾರಿ ಇಷ್ಟ ಅಕ್ಕ, ನಂಗೂ ಒಂದ್ಸತಿ ಕೊಡಕ್ಕ, ನೀನು ಮಾಡಿರೋ ತಿನ್ಬೇಕಂತ ಆಸೆ. ಅಯ್ಯೋ ಬಾರಕ್ಕ, ಹಿಂಗೆ ಮಾತಾಡ್ಕೊಂಡು ಹೋಗ್ತೀವಲ್ಲ, ಆವಾಗ ಬಾ, ಒಟ್ಟಿಗೆ ಹೋಗೋಣ, ಕೊಡ್ತೀನಿ ಉಣ್ಣಕ್ಕೆ. ಸರಿ ಸರಿಯಪ್ಪ, ಆಯ್ತು. ಆಮೇಲೆ ಅದೇನೋ ಈಗ ಹೊಸದಂತಮ್ಮ ರೂಲ್ಸು, ಅದ್ಯಾವುದೋ ಅದು ಮಕ್ಳಿಗೆ ಕೆಲ್ಸಕ್ಕೆ ಕಳಿಸ್ದೆ ಫೈನ್ ಹಾಕ್ತಾರಂತ ಕಣಕ್ಕೂ. ಅದೇನೋ ಸ್ಕೂಲ್ಗೆ ಹೋಗದೆ ಆಟ ಆಡ್ಕೊಂಡು ಚಂಗ್ಳು ಹೊಡ್ಕೊಂಡು ಇರ್ತಾರಲ್ಲ ಕೆಲ್ಸಕ್ಕೆ ಹೋಗ್ಕೊಂಡು, ಅವ್ರಿಗೆಲ್ಲ ರಿಮೈಂಡ್ ರೂಮ್ಗೆ ಹಾಕ್ತಾರಂತ ಕಣಕ್ಕೂ. ಗೊತ್ತಾ ನಿಮಗೆ? ಅದು ಬೇರೆ ಬಂದೈತೇನವ ಕಾನೂನು. ಅಯ್ಯೋ, ನಮ್ಮ ಕಾಲದಲ್ಲಿ ನಮ್ಮ ಮಕ್ಕಳೆಲ್ಲ ಎಲ್ಲೆಲ್ಲ ಆಯ್ಕೊಂಡಿದ್ರು, ಎಷ್ಟೆಷ್ಟು ಬಡ್ದು ಕಡ್ಕೊಂಡು ಹೋದ್ರು ಸ್ಕೂಲ್ಗೆ. ಈ ಸ್ಕೂಲ್ಗೆ ಹೋಗಕ್ಕೆ ಕಲ್ತಾಯಿದ್ರು ಅವರು. ಬಿಡು, ಈಗಿನ ಕಾಲದ ಮಕ್ಕಳು ಅಷ್ಟೇ. ನಮ್ಮನೆಯವನು ಆಟಕ್ಕೆ ಬಿದ್ದಿದ್ದ, ಹೋಗಲ್ಲ ಅಂತ ಸರಿಯಾಗಿ ಬಿಟ್ಟು ಕಳಿಸಿದ್ದೀನಿ ಇವಾಗ. ಅದಕ್ಕೆ ಇನ್ನೇನು ಹೊಡೆದ್ನೆ ಅಂತ ಬೇಜಾರಾಯಿತು ನನಗೂ ಹೊಡೆದಿದ್ದಕ್ಕೆ. ಅದಕ್ಕೆ ಮ್ಯಾಗಿ ಕೇಳಿದ್ನಲ್ಲಕ್ಕ, ಅದಕ್ಕೆ ಮಾಡಿಕೊಟ್ಟೆ. ಇನ್ನೇನು ಮಕ್ಕಳಲ್ವಾ, ಇನ್ಯಾರು ನಮ್ಮ ಹತ್ರ ಕೇಳಿದೆ ಇನ್ಯಾರ ಹತ್ರ ಕೇಳ್ತಾರೆ? ಅದಂತೂ ನಿಜ ಬಿಡವ. ಏನು ಅವ ಇಷ್ಟ, ಅವ್ರದ್ದು ಒಂದೊಂಥರ ಮನ್ಸಿರ್ತವೆ, ಒಬ್ಬೊಬ್ರದ್ದು ಒಂದೊಂಥರ, ಏನು ಮಾಡೋಕ್ಕಾಗಲ್ಲ. ಸರಿ ಬಾರಕ್ಕ, ನಾವು ಹೋಗೋಣ. ಸರಿ ನಡಿಯಕ್ಕ, ನಡೀರತ್ತಮ್ಮ, ನಡಿ ಹಂಗೆ. ಯಪ್ಪೋ ಸೊಂಟೆಲ್ಲ ಹಿಡ್ಕೊಬಿಟ್ಟೈತಿ, ವಯಸ್ಸಾದ್ಮೇಲೆ ಮೂಲೆಲ್ಲ ಸೌದಾದ್ರೆ ಏನು ಸಿಕ್ಕಣವ. ಹುಷಾರು ಕಣಕ್ಕ, ಹುಷಾರು. ನಾವಿನ್ ಬರ್ತೀವಿ ಬಿಡು. ಸರಿ ಲಕ್ಷ್ಮಿ, ನಾನು ಬರ್ತೀನಿ. ಮೊಮ್ಮಕ್ಳು ಬರೋ ಟೈಮ್ ಆಯ್ತು, ಹೋಗಿ ಸ್ಕೂಲ್ ಹತ್ರ ಹೋಗಿ ಕರ್ಕೊ ಬರ್ಬೇಕು ಅವ್ರಿಗೆ. ಗೊತ್ತಾಗಲಿಲ್ಲ. ಬರ್ತೀನಿ. ಏನೇನಕ್ಕ, ನೀನು ಹೊಂಟಾ? ಇಲ್ಲ ಹೊಸಿ ಮಾತಾಡೋಣ. ಅದೆಲ್ಲ ತಟ್ಟೆಲ್ಲ ಎತ್ಕೊಬಿಡ್ಬೇಕಿತ್ತು. ಎತ್ಕತ್ತೀನಿ, ನಿಧಾನಕ್ಕೆ ತಿನ್ನು. ನೋಡಿದ್ರಲ್ಲ ಗೈಸ್, ಹೇಗಿತ್ತು ನಮ್ಮ ವಿಡಿಯೋ? ಇಷ್ಟ ಆಗಿದ್ರೆ ಲೈಕ್ ಮಾಡಿ,